ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್. ಮುದ್ದೇಬಿಹಾಳ ಪಟ್ಟಣದಲ್ಲಿ ಇಂದು ಇಮ್ಮಡಿ ಪುಲಿಕೇಶಿ ಸಮಿತಿಯವರಿಂದ ಕನ್ನಡ ನಾಡ ಹಬ್ಬ. ತಾಳಿಕೋಟೆ ರಸ್ತೆಯಲ್ಲಿರುವ ರಿಲಯನ್ಸ್ ಪೆಟ್ರೋಲ್ ಪಂಪ್ ಎದುರುಗಡೆ ಇಮ್ಮಡಿ ಪುಲಕೇಶಿ ವೃತ್ತದಲ್ಲಿ ಇಮ್ಮಡಿ ಪುಲಕೇಶಿ ಮತ್ತು ಭುವನೇಶ್ವರಿ ತಾಯಿಯ ಫೋಟೋಗಳಿಗೆ ಪೂಜಿಸಿ ಪುಷ್ಪಾರ್ಚನೆ ಮಾಡಿದರು. ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನೆರವೇರಿಸಿ ಅಭಿಷೇಕ್ ಹಿರೇಮಠ ಅವರು ಮಾತನಾಡಿದರು. ರಾಜಾದಿರಾಜ ಯೋಗರಾಜ ಶ್ರೀ ದಕ್ಷಿಣ ಪತೇಶ್ವರ ಪರಮೇಶ್ವರ ಶ್ರೀ ಸಾಹಿತ್ಯ ಶ್ರೀ ಸತ್ಯಶ್ರೀ ಶ್ರೀ 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 ಇಮ್ಮಡಿ ಪುಲಕೇಶಿ ಮಹಾರಾಜ್ ಕೆ ಇಮ್ಮಡಿ ಪುಲಕೇಶಿ ಮಹಾರಾಜ್ ಕೆ. ಇದೇ ಜಾಗದಾಗ ಯಾಕೆ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸಕತ್ತೀವಿ ಅಂದ್ರೆ ಕನ್ನಡ ಅಂದ್ರೆ ಇಮ್ಮಡಿ ಪುಲಕೇಶಿ ಅವರು, ಇಮ್ಮಡಿ ಪುಲಕೇಶಿ ಅವರು ಅಂದ್ರೆ ಇಮ್ಮಡಿ ಅಂದ್ರೆ ಎರಡನೇ ಪುಲಕೇಶಿ. ನಮ್ದು ಏನೀಗ ನೀವು ಬಾದಾಮಿ ಅಯ್ಯೋಳೆ ಪಟ್ಟದಕಲ್ಲು ನೋಡ್ತೀರಿ, ಅದು ಇವತ್ತಿಗೆ ನಾವು ಈಗ ನಮ್ಮ ಸರೌಂಡಿಂಗ್ ಯಾವರ ಮನೋರಂಜನೆ ಸ್ಥಳಗಳು ಅದಾವು, ವೀಕ್ಷಣೀಯ ಸ್ಥಳಗಳದಾವ ಅಂದ್ರೆ ಬಾದಾಮಿ ಅಯ್ಯೋಳಿ ಪಟ್ಟದಕಲ್ಲು. ಅವು ಏನು ಮೇನ್ ಚಾಲುಕ್ಯ ಜಾಪ್ಸಾರ ಅಂದ್ರೆ ಅವ್ರು ಇಮ್ಮಡಿ ಪುಲಕೇಶಿ ಅವರು. ನಮ್ಮ ನಾಡು ನುಡಿ ಅಂತ ಬಂದಾಗ ಬರುವಂಥ ಮುಖ್ಯ ರಾಜ ಅಂದ್ರೆ ಇಮ್ಮಡಿ ಪುಲಕೇಶಿ ಅವರು 1610ರಿಂದ 610 ಮಾತ್ರ ಅವ್ರು ಆಳ್ವಿಕೆ ಆಳ್ಯಾರ. ಆಮೇಲೆ ಅವರು ತಿರುಗತಿ ಒಳತಾರ. ಹಾಗಾಗಿ 32 ವರ್ಷ ಅವರು ಬದುಕಿನಲ್ಲಿ ಸಾಕಷ್ಟು ಕನ್ನಡ ಪರ ಕೆಲಸಗಳನ್ನು, ಸಾಂಸ್ಕೃತಿಕ ಪರಿಗಳ ಇವರಿಗೆ ದಕ್ಷಿಣ ಪತೇಶ್ವರ ಅನ್ನಕ್ಕೆ ಒಂದು ಕಾರಣ ಐತೆ. ಅಂದ್ರೆ ದಕ್ಷಿಣದಾಗ ಯಾವ್ಯಾವ ರಾಜ್ಯಗಳು ಬರ್ತಾವ ಪ್ರತಿಯೊಂದು ಗೆಲ್ತಾರೆ ಇವರು. ಉತ್ತರ ಪತೇಶ್ವರ ಅಂತೇಳಿ ಹರ್ಷವರ್ಧನ ರಾಜನಾಗ ಅಂತಿರ್ತಾರ, ಅವನು ಸತ ಗೆಲ್ತಾರ. ಬಟ್ ನಮ್ಮ ಕನ್ನಡ ಜನರದು ಮನ ಎಷ್ಟು ವಿಶಾಲ ಅಂದ್ರೆ ಗೆದ್ದಂಥ ರಾಜನ ಅವ್ರ ಪಾಲ್ದಾಗ ಹರ್ಷವರ್ಧನ ಬಿದ್ದಿರ್ತಾನ ಪಾದಗಳದಾಗ. ಗೆದ್ದಂಥ ರಾಜ್ಯ ಸತೇಕ ನಮ್ಮ ಕನ್ನಡಿಗರು ಎಷ್ಟು ಒಳ್ಳೆಯ ಗುಣದವರು ಅಂದ್ರೆ ಅದನ್ನು ಸತ ಬಿಟ್ಟು ಕೊಡ್ತಾರ. ಹಾಗಾಗಿ ಇವ್ರಿಗೆ ದಕ್ಷಿಣ ಪತೇಶ್ವರ ಎಂದು ಕರೀತಾರೆ. ಹಾಗಾಗಿ ಈ ಸಂದರ್ಭದಾಗ ಈ ನಮ್ಮ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಮುದ್ದೇಬೇಳ ಅಫಿಷಿಯಲ್ ಪೇಜು ಮತ್ತು ನಮ್ಮ ಎಲ್ಲ ಯುವಕರ ಮಿತ್ರರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ಹಾಸ್ಯ ಕಲಾವಿದರಾಗಿರುವಂತಹ ಮುನೀರ್ ಅವಟಿಗೇರಿ ಅವರು ಕೂಡ ಮಾತನಾಡಿದರು. ಕನ್ನಡ ರಾಜ್ಯೋತ್ಸವ ಪ್ರತಿ ಕನ್ನಡಿಗರಲ್ಲಿ ಹೇಳೋದು ಇಷ್ಟೇ, ನಾವು ಯಾವಾಗಲೂ ದಿನವಿಡೀ ನಾವು ಕನ್ನಡದ ಬಗ್ಗೆ ಆರಾಧನೆ ಮಾಡೋದಿಲ್ಲ, ಕನ್ನಡದ ಬಗ್ಗೆ ಯಾವತ್ತೂ ನಾವು ಘೋಷಣೆಗಳನ್ನು ಮಾಡೋದಿಲ್ಲ. ಘೋಷಣೆಗಳು ಮಾಡೋ ದಿನ ಯಾವುದಪ್ಪ ಅಂದ್ರೆ ನವೆಂಬರ್ 1 ಬಂದಾಗ ಮಾತ್ರ ನಾವು ಕನ್ನಡದ ಘೋಷಣೆ ಮಾಡ್ತೀವಿ. ಆದರೆ ನಮ್ಮ ಮುದ್ದೇಬೇಳದಲ್ಲಿ ಏನಪ್ಪ ಅಂದ್ರೆ ನಮ್ಮ ಮುದ್ದೇಬೇಳ ಅಫಿಷಿಯಲ್ ಪೇಜಿಂದ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತಾ ಇದೆ. ಬಟ್ ಇವತ್ತಿನ ಯುವಕರಿಗೆ ಎಲ್ಲ ಒಂದು ಯುವಕರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಪ್ಪ ಅಂದ್ರೆ ಬೇರೆ ಬೇರೆ ನಗರಗಳಲ್ಲಿ ಇಷ್ಟೊಂದು ಯುವಕರು ಯಾರೂ ಒಗ್ಗಟ್ಟಿಲ್ಲ. ಬಟ್ ಇವತ್ತು ಒಂದು ಇಮ್ಮಡಿ ಪುಲಕೇಶಿ ವೃತ್ತವನ್ನು ಮಾಡ್ಬೇಕಂತ ಹೇಳಿ ಸಾಕಷ್ಟು ನಾಗರಿಕರಾಗಿರ್ಬಹುದು, ಯುವಕರಾಗಿರ್ಬೋದು, ಈ ಒಂದು ಸ್ಟ್ಯಾಚ್ಯೂನ ಮಾಡಬೇಕು, ಈ ಥರ ಕನ್ನಡಿಗರನ್ನ ಸೇರಿಸ್ಬೇಕು, ಕಾರ್ಯಕ್ರಮ ಮಾಡಬೇಕು. ಕನ್ನಡದ ಎಷ್ಟೋ ಜನ ಭಾಳ ಜನ ಶಾಸನಗಳನ್ನು ಬರೆದವರು ಅದಾರ, ಕನ್ನಡಗಳನ್ನು ಬರೆದವರು ಸಾಕಷ್ಟು ವಚನಕಾರರು, ಸಾಹಿತ್ಯಗಾರರು ಅದಾರ. ಸೊ ಅಂಥವ್ರ ಹೆಸರುಗಳನ್ನು ಉಳಿಸ್ಬೇಕು ಅಂತ ಹೇಳಿ ಇವತ್ತಿನ ಯುವಕರಲ್ಲಿ ಎಲ್ಲ ಆ ಒಂದು ಮನಸ್ಸನ್ನು ಮೂಡಿ ಬಂದಿದೆಯಲ್ಲ, ಅದು ನಿಜವಾಗ್ಲೂ ನಮ್ಮ ಕನ್ನಡಿಗರ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸುಚಿತ್ ಚಳಗೇರಿ ಅವರು ಕೂಡ ಮಾತನಾಡಿದರು. ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ಅತಿ ವಿಜೃಂಭಣೆಯಿಂದ ಬೆಳಗಾವದಲ್ಲಿ ಹೆಂಗಾಗುತ್ತೆ ಆ ರೀತಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿಯವರು ಎಲ್ಲರೂ ಸೇರಿಕೆಸಿಂದ ಬಸವೇಶ್ವರ ಸರ್ಕಲ್ ಮಟ್ಟ ರ್ಯಾಲಿ ಮುಖಾಂತರ ಹೋಗುಮು. ಯಾರ್ಯಾರು ಕನ್ನಡ ಅಭಿಮಾನಿಗಳದಾರ ಎಲ್ಲರೂ ಬರಲಿ, ನಮ್ಗೆ ಬರ್ರಿ ಅಂತ ಒತ್ತಾಯ ಮಾಡೋದು ಬೇಡ. ಅವ್ರಿಗೆ ಇದು ಇತ್ತಂದ್ರೆ ಮಾಡೋಮು. ಮುಂದಿನ ದಿನಮಾನಗಳಲ್ಲಿ ಇದು ಒಂಥರ ಈಗ ಹಬ್ಬದ ವಾತಾವರಣ ಹೆಂಗೆ ಇರ್ತೈತಿ ಮನೆಯಲ್ಲಿ ಆ ಥರ ಮಾಡೋಮು ಅಂತ ಎಲ್ಲರಿಗೂ ಹೇಳ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ನನ್ನದೇ ಆದ ರೀತಿಯಲ್ಲಿ ಕನ್ನಡ ಬಗ್ಗೆ ಅಂದ್ರೆ ಬೆಂಗಳೂರಿನಿಂದ ಮಂಗಳೂರಿನವರೆಗೆ, ಕೋಲಾರದಿಂದ ಕಾರವಾರದವರೆಗೆ ಹತ್ತಿರುವ ಸುಂದರ ನಗರ ರಾಜಧಾನಿ ಬೆಂಗಳೂರು ನಗರ. ಇತ್ತ ರಾಜಾದಿ, ಇತ್ತ ಶಿವಾಜಿ, ಇತ್ತ ಎನ್ನಡ, ಇತ್ತ ಎಕ್ಕಡ, ಇತ್ತ ಎನ್ನಡ, ಇತ್ತ ಎಕ್ಕಡ, ಮಧ್ಯ ಗಡಗಡ ಸ್ವಲ್ಪ ಕನ್ನಡ, ಬಂದ ಸೀಳಿಬಿಡು ಎಲ್ಲರ ಎದೆಯೊಳು ಕನ್ನಡ 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 ಅಂತ ಹೇಳ್ತಾ ಈಗ ಬೃಹತ್ ರ್ಯಾಲಿ ಮಾಡೋಮು. ಯಾರ್ಯಾರು ಬರ್ತಾರೆ ಬರಲಿ, ಎಲ್ಲರೂ ನಮ್ಮೂರು ಅಂತೇಳಿ ಮೆರವಣಿಗೆ ಮುಖಾಂತರ ಎಲ್ಲಿ ಮಟ್ಟ ಆಗತ್ತೆ ಬಸವೇಶ್ವರ ಸರ್ಕಲ್ ಮುಟ್ಟಕ್ಕೆ ಪ್ರಯತ್ನ ಮಾಡೋಮಂತ ಈ ಸಂದರ್ಭದಲ್ಲಿ ವಂದನೆ ಹೇಳ್ತೇನೆ. ಇಮ್ಮಡಿ ಪುಲಿಕೇಶಿ ಸಮಿತಿಯವರಾದ ಅಬ್ದುಲ್ ಮಾಜೀದ್ ಅವರು ಮಾತನಾಡಿದರು. ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಒಂದೇ. ಬಹುಶಃ ಈ ಕರ್ನಾಟಕ ಒಳಗೆ ಹಿಂದೂ ಮುಸ್ಲಿಂ ಕೂಡಿ ಇಮ್ಮಡಿ ಪುಲಕೇಶಿ ಜಯಂತಿ ಮತ್ತು ರಾಜ್ಯೋತ್ಸವ ಮಾಡಿದ್ದು ಎಲ್ಲಿ ಇತಿಹಾಸದಲ್ಲಿ ಬೇರೆ ಎಲ್ಲೆಲ್ಲೂ ಕಾಣುತ್ತೆ, ಅದು ಮುದ್ದೇಬಿಹಾಳಲ್ಲಿ ಮಾತ್ರ. ಇಲ್ಲಿ ಎಲ್ಲರೆಲ್ಲ ಹೆಂಗಿದ್ವಿ ಅಂದರೆ ನಾವೆಲ್ಲ ಅಣ್ಣ ತಮ್ಮರಂತಿದ್ದೀವಿ, ಸದಾ ಹೀಗೆ ಇರೋಣ. ಪ್ರತಿಯೊಬ್ಬ ಮನೆಯಲ್ಲಿ ನಾವು ಕನ್ನಡ ಬೆಳೆಸಿ ಕನ್ನಡ ಉಳಿಸುವಂಥ ಪರಿಸ್ಥಿತಿ ಬಂದಿದೆ. ಇನ್ನೊಂದು ನಮ್ಮ ಕಡೆಯಿಂದ ಮೆಸೇಜ್ ಅಂದರೆ ಪ್ರತಿ ಮನೆಯಲ್ಲೂ ಎಲ್ಲ ತಮ್ಮ ಮಕ್ಕಳಿಗೆ ಕನ್ನಡ ಸ್ಕೂಲಿಗೆ ಕಳಿಸಿ. ಎಲ್ಲ ಯುವಕರು ಕೂಡಿ ಅವ್ರವ್ರು ಜಾತಿ ಧರ್ಮ ಬಿಟ್ಟಿಕೇರಿ ಇವತ್ತ ಏನು ಈ ವೃತ್ತನ ಮಾಡಿರಲ್ಲ, ಮುಂದುವರ್ಸನಕ್ಕೆ ಈ ವೃತ್ತ ಎಲ್ಲರೂ ತಿರುಗಿ ನೋಡುವಂಥದ್ದಾಗಬೇಕು ನನ್ನ ಉದ್ದೇಶ.
ಎಲ್ಲ ಯುವಕರು ಇವತ್ತು ಎಷ್ಟು ಕುಡೀರಿ ಇಲ್ಲಿ ನಿಂದ್ರಾಗ ಜಾಗ ಸಿಗಬಾರ್ದು. ಸರ್ಕಾರಿ ಇಲಾಖೆದವ್ರು ಹೆಂಗೆ ಹೋಗಿ ಅಲ್ಲಿ ಹಾರ ಹಾಕಿರಿ, ಇಲ್ಲಿಯೂ ಬಂದು ಹಾರ ಹಾಕ್ಬೇಕು, ಇದಕ್ಕೂ ಮಾನ್ಯತೆ ಕೊಡಬೇಕು. ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಅವ ಕನ್ನಡ ನಾಡಿಗೋಸ್ಕರ ಹೋರಾಟ ಮಾಡಿದವು. ಅದಕ್ಕೆ ಏನೈತಿ, ಇದನ್ನೇನು ಒಂದು ನಿರ್ಧಾರ ತೊಗೊಂಡ್ರಿ ಎಲ್ಲ ಪದಾಧಿಕಾರಿಗಳು, ಇದನ್ನು ಮುಂದುವರ್ಸಿರಿ. ಇದನ್ನೇನೈತಿ ಮುಂದುವರ್ಸಿ ಎಲ್ಲರೂ ನೋಡುವಂಗ ಈ ಸಂದರ್ಭದಾಗ ಏನು ಸ್ಟ್ಯಾಚ್ಯೂ ಐತಿ ಪೋಸ್ಟರ್ ಇದು ಮೂರ್ತಿ ಆಗೋಂಗೆ ಮಾಡ್ರಿ ಅಂತ ಹೇಳಿ ನಾನು ಎರಡು ಮಾತು ಅಂತಂದ್ರೆ ಈ ಕನ್ನಡ ರಾಜ್ಯೋತ್ಸವ ಸಲುವಾಗಿ ನಾವು ಇದೇ ಇಮ್ಮಡಿ ಪುಲಕೇಶನ ಸ್ಥಾನದಲ್ಲಿ ಯಾಕೆ ನಾವು ಮೂರ್ತಿಗಳ ಬಲ್ಲೇನೆ ಯಾಕೆ ಕನ್ನಡ ರಾಜ್ಯೋತ್ಸವ ಮಾಡಕತ್ತಪ್ಪ ಅಂತಂದ್ರೆ ಇಡೀ ದಕ್ಷಿಣದಿಂದ ಹಿಡಿದು ಕಾಶ್ಮೀರದವರಿಗೆ ಈ ರಾಜ್ಯವನ್ನು ಮಾಡಿದಂಥ ಒಬ್ಬ ದಕ್ಷಿಣ ಪ್ರದೇಶ್ವರ ಉತ್ತರದಲ್ಲಿರುವಂಥ ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣದ ಒಂದು ರಾಜ್ಯ ಇಡೀ ಇದು ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿವರೆಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಆಳಿದಂಥ ಒಬ್ಬ ಯಾರು ಏಕೈಕ ರಾಜ್ಯ ಇದ್ರೆ ಅದು ಭಾರತ ದೇಶದಲ್ಲಿ ಯಾರಪ್ಪ ಅಂತಂದ್ರೆ ಕನ್ನಡದ ದೊರೆ ಯಾರಪ್ಪ, ನಮ್ಮ ಬಾದಾಮಿ ಪುಲಕೇಶ, 2ನೇ ಪುಲಕೇಶ. ಎಲ್ಲರೂ ಮಾತುಗಳನ್ನಾಡಿದ ನಂತರ ಇಮ್ಮಡಿ ಪುಲಕೇಶಿ ವೃತ್ತದಿಂದ ಅಂಬೇಡ್ಕರ್ ವೃತ್ತಕ್ಕೆ ಅಲ್ಲಿ ಹೋಗಿ ಗೌರವವನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೂ ಕೂಡ ಗೌರವವನ್ನು ಸಲ್ಲಿಸಿದರು. ಅಲ್ಲಿಂದ ನೇರವಾಗಿ ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತಕ್ಕೂ ಕೂಡ ಗೌರವವನ್ನು ಸಲ್ಲಿಸಿ ವಾಲ್ಮೀಕಿ ವೃತ್ತದಲ್ಲೂ ಕೂಡ ಗೌರವವನ್ನು ಸಲ್ಲಿಸಿ ಅದೇ ರೀತಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಹೈದರಾಲಿ ವೃತ್ತಕ್ಕೂ ಕೂಡ ಗೌರವವನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಬಸವೇಶ್ವರ ವೃತ್ತಕ್ಕೆ ಹೋಗಿ ಗೌರವವನ್ನು ಸಲ್ಲಿಸಿ ಅಲ್ಲಿಂದ ಕನ್ನಡದ ಘೋಷಣೆಗಳನ್ನು ಕೂಗುತ್ತಾ ಪಟಾಕಿಗಳನ್ನು ಆಚರಿಸುತ್ತಾ ಮೆರವಣಿಗೆ ಮುಕ್ತಾಯ ಮಾಡಿದರು. ಎಲ್ಲ ಯುವಕರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೆ ಅಭಿನಂದಿಸುತ್ತಾ, ನಮ್ಮದು ಏನೂ ಫ್ರೀ ಪ್ಲ್ಯಾನ್ ಇದ್ದಿದ್ದಿಲ್ಲ. ಇಷ್ಟು ಜನ ಸೇರೋರಂದ್ರೆ ನಮ್ಮ ಅದೃಷ್ಟ ಅನ್ಬೇಕು. ಮುಂದಿನ ದಿನಮಾನಗಳಲ್ಲಿ ಈ ಡಿಸೆಂಬರ್ 4ನೇ ತಾರೀಕು ಇಮ್ಮಡಿ ಪುಲಕೇಶಿಯವರ ಜಯಂತ್ಯೋತ್ಸವ ಇರುವ ಕಾರಣ ಭಾಳ ವಿಜೃಂಭಣೆಯಿಂದ ಪೂರ್ವಭಾವಿ ಸಭೆಯನ್ನು ಕರೆದು ಮುಂದಿನ ದಿನಮಾನಗಳಲ್ಲಿ ತುಂಬ ವಿಜೃಂಭಣೆಯಿಂದ ಯಾತ್ರೆ ಮಾಡೋಣ ಅಂತ ಹೇಳ್ತೀನಿ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಒಂದು ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಇಮ್ಮಡಿ ಪುಲಕೇಶಿ ವೃತ್ತದಿಂದ ಬಸವೇಶ್ವರ ಸರ್ಕಲ್ವರೆಗೂ ಎಲ್ಲ ಯುವಕರು ಭಾಳ ಒಂದು ಸಂತೋಷದಿಂದ ವಿಜೃಂಭಣೆಯಿಂದ ಬಂದಿದ್ದಾರೆ. ನಾವು ಈ ವೇದಿಕೆ ಮುಖಾಂತರ ಹೇಳೋದೇನೆಂದರೆ ನಾಳೆ ಡಿಸೆಂಬರ್ 4ರಂದು ಇಮ್ಮಡಿ ಪುಲಕೇಶಿ ಒಂದು ಜಯಂತಿ ಉತ್ಸವ ಒಂದಿದೆ. ಆದ ಕಾರಣ ಒಂದು ಎಲ್ಲ ಯುವಕರು ಮತ್ತು ನಮ್ಮ ಈಗ ಏನು ಇಮ್ಮಡಿ ಪುಲಕೇಶಿ ವೃತ್ತ ಸಮಿತಿ ಐತಿಲ್ಲ ಅದೆಲ್ಲ ನಾವು ಅದನ್ನೊಂದು ತೀರ್ಮಾನ ಮಾಡಿ ಅದನ್ನು ಅಂತಿಮಗೊಳಿ ಅದೊಂದು ಡೇಟನ್ನು ನಿಗದಿ ಮಾಡಿ ಪೂರ್ವವಾಗಿ ಸಭೆ ಕರೆದು ಅತಿ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಈ ಒಂದು ವೇದಿಕೆ ಮುಖಾಂತರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅಭಿಷೇಕ್ ಸಾಲಿಮಠ್, ಅಫ್ತಾಬ್ ಮನಿಯಾರ್, ಚಂದ್ರಶೇಖರ್ ಚಲವಾದಿ, ಅಬ್ದುಲ್ ಮಾಜೀದ್, ಮುನೀರ್ ಮುದ್ದೇಬಿಹಾಳ್, ಹನುಮಂತ್ ಮಹಾಲಿಂಗ್ಪುರ್, ಶರಣು ಅಮರಣ್ಣನವರ್, ಕಿರಣ್ ಮುದ್ದೇಬಿಹಾಳ್, ಮುತ್ತು ಚಲವಾದಿ, ಸಮೀರ್ ದ್ರಾಕ್ಷಿ, ಸನೌಲ್ಲಾ ಸೇರಿದಂತೆ ಹಲವಾರು ಯುವಕರು ಉಪಸ್ಥಿತರಿದ್ದರು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.